ಹುಳಿನ ಇಷ್ಟೊಂದು ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಜಾಸ್ತಿ ಆಗಿದೆ. ನೋಡಕ್ಕೆ ಹೆಂಗಿದೆ ಗೊತ್ತಾ ಅದು, ಆಹಾ ಫುಲ್ ಡ್ರೈ ರೋಸ್ಟ್ ತರ. ಉಪ್ಪು ಎಲ್ಲಾ ಕಡೆನೂ ಹಿಡಿಬೇಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಕುಕಿಂಗ್ ಬ್ಲಾಗ್. ಸೊ ಲಾಸ್ಟ್ ಬ್ಲಾಗ್ ಹೇಳ್ದಂಗೆ ನಾವು ಮಾವಿನಕಾಯಿ ಇಟ್ಕೊಂಡು ಕೂತಿದೀವಿ ನೋಡಿ. ಸೊ ಇವಾಗ ಉಪ್ಪಿನಕಾಯಿ ಹೆಂಗ್ ಮಾಡೋದು, ಮಾವಿನಕಾಯಿ ಇಟ್ಕೊಂಡಿದ್ವಿ, ಮಾವಿನಕಾಯಿ ಉಪ್ಪಿನಕಾಯಿ ಹೆಂಗ್ ಮಾಡೋದು ಅಂತ ನಾನು ನಿಮ್ಗೆ ಈ ಬ್ಲಾಗ್ ಅಲ್ಲಿ ತೋರಿಸ್ಕೊಡ್ತೀನಿ. ಮೊದಲು ಮಾವಿನಕಾಯಿ ತೊಳೆದು ಚೆನ್ನಾಗಿ ಒರೆಸಿಟ್ಕೊಂಡಿದ್ದೀವಿ. ಒರೆಸ್ಕೊಂಡು ನೀರಂಶ ಇರಬಾರ್ದು, ನೀಟಾಗಿ ಒರೆಸ್ಕೊಬೇಕು. ನೀರಂಶ ಇದ್ರೆ ಬೇಗ ಕೆಟ್ಟೋಗುತ್ತೆ. ಜಾಸ್ತಿ ನೀರಂಶ ಇರಬಾರ್ದು, ಅದಕ್ಕೆ ಒರೆಸ್ಕೋಬೇಕು. ನೀರಿನ ಅಂಶ ಇದ್ರೆ ಏನಾಗುತ್ತೆ, ಉಪ್ಪಿನಕಾಯಿ ತುಂಬಾ ದಿನ ಬಾಳಿಕೆ ಬರಲ್ಲ, ಹುಳ ಬಿದ್ದೋಗುತ್ತೆ. ಓಕೆ, ಇದು ಎಷ್ಟ್ ದಿವಸ ಬರ್ಬೋದು ಉಪ್ಪಿನಕಾಯಿ? ನಾವ್ ಯೂಸ್ ಮಾಡ್ದಂಗೆ 1 ತಿಂಗಳು ಬರುತ್ತೆ, 2 ತಿಂಗಳು ಇಟ್ಕೊಂತೀವ. ಅಂದ್ರೆ ಹಾಳಾಗಲ್ವಾ? ಬೇಗ ಹಾಳಾಗಲ್ಲ. ಅಂದ್ರೆ 1 ತಿಂಗಳು ಇಟ್ಕೊಂಡ್ ತಿಂತೀವಿ. ಒಂದೇ ದಿವಸ ಮಾಡೋ ಉಪ್ಪಿನಕಾಯಿ 1 ತಿಂಗಳು ಇಟ್ಕೊಂಡ್ ತಿನ್ಬೋದು, 1 ವರ್ಷನೂ ತಿನ್ಬೋದು, 6 ತಿಂಗಳು ಇಟ್ಕೊಬಹುದು ಮ್ಯಾಕ್ಸಿಮಮ್. ಮೊರಬ್ಬ ಎಲ್ಲ ಮಾಡಿದ್ರೆ ವರ್ಷದವರೆಗೂ ಇರುತ್ತೆ. ಮಾವಿನಕಾಯಿ ಮೊರಬ್ಬ ಮಾಡಿದ್ರೆ ಅದು ತುರಿಸ್ಬಿಟ್ಟು ಅದನ್ನ ಮಾಡ್ಬೇಕು. ಮೊರಬ್ಬ ಅಂದ್ರೆ ಮಾವಿನಕಾಯಿ ಎಲ್ಲ ಮೊರಬ್ಬ ಅಂತ ಮಾಡ್ತೀವಿ. ಅಂದ್ರೆ ಸ್ವೀಟ್. ಓಕೆ. ಫಸ್ಟ್ ಕಟಿಂಗ್ ತೋರಿಸ್ತೀವಿ, ಹೆಂಗ್ ಕಟ್ ಮಾಡ್ತೀವಿ ಅಂತ. ಆಕ್ಚುಲಿ ನಾರ್ಮಲಿ ನಾವು ವೆಜಿಟೇಬಲ್ಸ್ ಎಲ್ಲ ಮುಂಚೆನೆ ಕಟ್ ಮಾಡಿ ತೋರಿಸ್ತೀವಿ. ಸೊ ಮಾವಿನಕಾಯಿ ಕಟ್ ಮಾಡಕ್ ಮುಂಚೆನೆ ತೋರ್ಸೋಣ ಹೆಂಗ್ ಕಟ್ ಮಾಡ್ತೀವಿ ಅಂತ ನಾನು ನಿಮ್ಗೆ ಶುರುವಲ್ಲೇ ತೋರಿಸ್ತಾ ಇದೀನಿ ಬ್ಲಾಗ್ ಅಲ್ಲಿ. ಇನ್ನೊಂದ್ಸತಿ ವಾಶ್ ಆದ್ಮೇಲೆ ಮತ್ತೆ ನೋಡಿ ನೀಟಾಗಿ ಡ್ರೈ ಆಗಿದ್ರು ಇನ್ನೊಂದ್ಸತಿ ನೀಟಾಗಿ ಒರೆಸ್ತಿದೀವಿ. ಇದ್ರ ಜೊತೆಗೆ ನಿಂಬೆಹಣ್ಣು, ಶುಂಠಿ, ಹಾಗಲಕಾಯಿ, ಮಿಕ್ಸೆಡ್ ಉಪ್ಪಿನಕಾಯಿ ಇದೆಲ್ಲ ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಮಾವಿನಕಾಯಿ ಜೊತೆನೆ ಅದ್ರ ಜೊತೆಲಿ ಹಾಕೋ ಮಿಕ್ಸೆಡ್ ಉಪ್ಪಿನಕಾಯಿ ಅಂತ ಮಾಡ್ತಾರಲ್ಲ, ಮಿಕ್ಸೆಡ್ ಪಿಕಲ್ಸ್ ಅಂತ. ಸೊ ಅದ್ರ ಜೊತೆಗೆ ಆಮೇಲೆ ಈ ಮಾಕ್ಲಿ ಬೇರು ಅಂತ ಬರುತ್ತೆ, ನಮ್ಮ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ. ಮಾಕ್ಲಿ ಬೇರು ಅಂದ್ಬಿಟ್ಟು ಅಂತ, ಅದಂತೂ ತುಂಬಾ ಮಾಕ್ಲಿ ಅಂದ್ರೆ ಅದೊಂದು ಬೇರ್ ಬರುತ್ತೆ, ಮಾಕ್ಲಿ ಬೇರು ಅಂದ್ಬಿಟ್ಟು. ಇದು ಯಾವ ಮಾವಿನಕಾಯಿ ಗೊತ್ತಾ? ಯಾವ ಮಾವಿನಕಾಯಿ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಫ್ಕೋರ್ಸ್ ನಿಮ್ಗೆ ಗೊತ್ತಿರುತ್ತೆ, ಯಾಕಂದ್ರೆ ಕನ್ಸಿಸ್ಟೆನ್ಸಿ ನಾನು ಬ್ಲಾಗ್ ನೋಡ್ತಿದ್ರೆ ಗೊತ್ತಿರುತ್ತೆ ಎಲ್ಲಿದೆ. ಸೊ ಅದಕ್ಕೋಸ್ಕರ ನಾವು ತಂದಿರೋದಕ್ಕೋಸ್ಕರ ಅದು ನಾವು ಇವತ್ತು ಉಪ್ಪಿನಕಾಯಿ ಮಾಡುವ, ಮನೇಲಿ ಟೇಸ್ಟ್ ಮಾಡಿದಾಗ ಹೆಂಗಿರುತ್ತೆ. ಇವಾಗ ನಾವೇ ತಂದಿ ಉಪ್ಪಿನಕಾಯಿ ಮಾಡ್ತಾ ಇದೀವಿ, ಹೋಮ್ ಮೇಡು. ಮಾಟಿಂದ ತರೋ ಉಪ್ಪಿನಕಾಯಿನೇ ಬೇರೆ ಇರುತ್ತೆ, ನಾವೇ ಕುತ್ಕೊಂಡು ಮಾಡಿ ತಿನ್ನೋದು ಉಪ್ಪಿನಕಾಯಿನೇ ಬೇರೆ ಟೇಸ್ಟ್. ಮನೆ ಟೇಸ್ಟೇ ಬೇರೆ, ಅಂಗಡಿ ಟೇಸ್ಟೇ ಬೇರೆ. ಸೊ ಇವಾಗ ಸ್ಟಾರ್ಟ್ ಮಾಡುವ ಕಟಿಂಗ್ ಪ್ರೊಸೀಜರ್. ಹಿಂಗ್ ಮಾಡಿ. ಪೀಸ್ ಇದ್ರೆ ಸಾಕು, ಇಷ್ಟು ದಪ್ಪ ಇದ್ರೆ ಸಾಕು. ಈ ಮೀಡಿಯಂ ಸೈಜು ದಪ್ಪ ಇದ್ರೆ ಸಾಕು. ಅದು ಉಪ್ಪಿನಲ್ಲೂ ಮಾಡ್ತೀನಿ. ತಿಂತಾರೆ, ನನ್ನ ಮೈಯೆಲ್ಲ ಒಂಥರ ಅನ್ಸುತ್ತೆ. ತುಂಬಾ ತಿಂತಾ ಇದ್ದೆ ಫ್ರೆಂಡ್ ನಾನು ಉಪ್ಪಿನಕಾಯಿ, ಮಾವಿನಕಾಯಿ, ಬರೀ ಮಾವಿನಕಾಯಿ. ಇವಾಗ ಬೇಡ ಬೇಡ ದಪ್ಪನೇ ಬಿಟ್ಟು ಅಲ್ಲೆಲ್ಲ ಜುಮ್ಮಂತೈತೆ. ಉಪ್ಪಿನಕಾಯಿ ಮಾಡಿದ್ರೆ ಇನ್ನೂ ಟೇಸ್ಟಿ ಆಗಿರುತ್ತೆ. ಮಾವಿನಕಾಯಿ ಚೆನ್ನಾಗೈತೆ, ಹುಳಿ ಹುಳಿ. ಇನ್ನೊಂದು ಡ್ರೈ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾರೆ. ಅಂದ್ರೆ ಫುಲ್ಲು ಮಾವಿನಕಾಯಿ ಎಲ್ಲ ಇದ್ ಮಾಡಿ ಅದನ್ನ ಸುಮಾರು ಒಂದು ಚೆನ್ನಾಗಿ ಬಿಸಿಲಲ್ಲಿ ಒಂದು 15 ದಿವಸ ಒಣಗಿಸ್ತಾರೆ. ಫುಲ್ ಒಣಗಿಸ್ತಾರೆ. ಅದೇನು ಹಾಕಲ್ಲ, ಬರೀ ಉಪ್ಪು ಮಾತ್ರ, ಕಲ್ಲುಪ್ಪು ಮಾತ್ರ ಹಾಕ್ಬಿಟ್ಟು ಒಣಗಿಸೋದು. ನಮಗ್ ಬೇಕು ಅಂತಂದಾಗ ಅದಕ್ಕೆ ಒಗ್ಗರಣೆ ಹಾಕೊಂಡ್ ತಿನ್ಬೋದು. ಅದು ಅಷ್ಟೇ ಫುಲ್ ಡ್ರೈ ಆಗಿರುತ್ತೆ. ಅದು ತುಂಬಾ ತಮಿಳ್ನಾಡು ಕಡೆ ಮಾಡ್ತಾರೆ ಅದನ್ನ. ಆಂಧ್ರ ಸೈಡ್ ಪಪ್ಪು ಸರ್ ಮಾಡ್ತಾರೆ ಮತ್ತೆ ಸಕ್ಕತ್ ಟೇಸ್ಟಿ. ಒಂದ್ ದಿವಸ ಏನ್ ಮಾಡೋಣ ಗೊತ್ತಾ, ಆಂಧ್ರ ಸ್ಟೈಲ್ ಈ ನಂದಿನೇನ ಎಲೆಯಲ್ಲಿ ಹಾಕ್ಬಿಟ್ಟು ಏನೇನ್ ಹಾಕ್ತಾರೆ ಮನೇಲೆ ಮಾಡುವ. ಫುಲ್ ಎಲೆ ಹಾಕೊಂಡು ಆಂಧ್ರ ಸ್ಟೈಲ್ ಊಟ, ರೆಸ್ಟೋರೆಂಟ್ ಮನೇಲೆ ಪೌಡರ್ ಎಲ್ಲಾನು ಏನೇನ್ ಹಾಕೊಂಡ್ ತಿಂತೀವಿ. ವೆಜ್ ಮಾಡುವ. ಅನ್ನ, ತುಪ್ಪ, ಪಪ್ಪು ಸಾರು, ರಸಮು, ಆಂಧ್ರ ಸ್ಟೈಲ್ ಎಲ್ಲ ಒಂದ್ ದಿವಸ ಮಾಡ್ಬಿಟ್ಟು ಎಲ್ಲೆಲ್ಲಿ ತಿನ್ನುವ ಗೈಸ್. ಏನಂತೀರಾ ಹೇಳಿ, ಕಮೆಂಟ್ ಮಾಡಿ. ಅದೊಂದು ಸೇಮ್ ನಂದನ ಸ್ಟೈಲ್ ರೆಸ್ಟೋರೆಂಟ್ ಮನೇಲೆ ಟ್ರೈ ಮಾಡೋದು. ಗೆಸ್ಟ್ ಕರ್ಕೊಂಡ್ ಬಂದ್ಬಿಟ್ಟು ಗೆಸ್ಟ್ ನಾವೇ ಗೆಸ್ಟ್ ಅಲ್ಲಿ. ಇದು ಈ ಚಿಪ್ಪೆ ಗೈಸ್ ಇಲ್ಲಿ ನೋಡಿ, ಕಟ್ ಮಾಡುವಾಗ ಹಣ್ಣಾಗ್ಬಿಟ್ಟಿದೆ, ಒಂಚೂರು ಹಣ್ಣಾಗ್ಬಿಟ್ಟಿದೆ. ಇವಾಗ ನಾನು ತಿನ್ಬೇಕು. ಹುಳಿನ ಹುಳಿನೂ ಇದೆ, ಹಣ್ಣು ಇದೆ. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕಾಯಿ ಇದೆ, ಇಲ್ಲಿ ನೋಡಿ ಆರೆಂಜ್ ಎಲ್ಲೋ ತರ ಆಗಿದೆ. ಒಂಚೂರು ಹುಳಿ.
ನೋಡಿ ಇದನ್ನ ಹೇಳಿದ್ ನಾನು, ಈ ತರ ಬರುತ್ತಲ್ಲ, ಈ ತರದ ಕಟ್ ಮಾಡಿ ಹಾಕಿದ್ರೆ ಅದ್ ಮಾವಿನಕಾಯಿ ಉಪ್ಪಿನಕಾಯಿ ಹಣ್ಣಾಗತ್ತಲ್ವಾ, ಅದ್ ತಿನ್ಬೇಕಾದ್ರೆ ಟೇಸ್ಟ್ ಆಗೇ ಇರುತ್ತೆ ಬಾಯಿ. ನಂಗೆ ಅದು ಕಟ್ ಮಾಡ್ಕೊಡು. ಇದೊಂದನ್ನೇ 20 ರೂಪಾಯಿಗೆ ಮಾಡ್ತಾರೆ ಹಿಂಗೆ. ಅದ್ ಹೆಂಗ್? ಹೌದು, ಇವಾಗ ಟ್ರೈ ಮಾಡೋಣ ಹೆಂಗೆ ಅಂತ. ಅದು ಉದ್ದ ಕೊಯ್ಬೇಕು ನೀನು. ಅದೇ ಹಿಂಗೆ. ಹಂಗಲ್ಲ, ಹಿಂಗ ಅರ್ಧ ಮಾಡ್ಬಿಟ್ಟು ಅರ್ಧ ಮಾಡಿ ಅದ್ರಲ್ಲಿ ಬಂತು ಗೈಸ್ ನೀಟಾಗಿ. ಇವಾಗ ಅದನ್ನ ಅರ್ಧ ಮಾಡು. ಹಂಗ ಗೊತ್ತಾ ನೋಡಿ. ನಾವೇ ಇವಾಗ ಉಪ್ಪಿನಕಾಯಿ ಮಾಡಿ ಸೆಲ್ ಮಾಡ್ತೀವಿ, ಸಾರಿ ಮಾವಿನಕಾಯಿ ಸೆಲ್ ಮಾಡ್ತೀವಿ. ಕೈ ಹುಷಾರು. ಅವಳೆ ಕಳಿಸ್ಬಿಡೋಳು. ಹೆಂಗಿದೆ ಇದು? ವಾಟೆ ಹೇಳು. ವಾಟೆ ನಾಳೆ ನಾನು ನಾವಂತೂ ತಿನ್ನಲ್ಲ. ನಾವ್ ಇಷ್ಟೊಂದ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಕಮ್ಮಿ ಅನ್ಕೊಂಡ್ವಿ. ನಮ್ಮ ಮನೇಲಿ ಯಾರು ಇಷ್ಟ ಪಡಲ್ವಲ್ಲ. ಆದ್ರೆ ಜಾಸ್ತಿ ಉಪ್ಪಿನಕಾಯಿ ತಿನ್ನಲ್ಲ. ಅಮ್ಮ ತಿಂತಾರೆ ಏನಾದ್ರು ಸೊಪ್ಸಾರು, ಇಲ್ಲಾಂದ್ರೆ ಬೇಳೆ ಇಲ್ಲ ಮೊಸರನ್ನ ತಿನ್ನುವಾಗ ಉಪ್ಪಿನಕಾಯಿ ತಿಂತಾರೆ. ನಾನು ಅಷ್ಟೇ, ಬಟ್ ಎವ್ರಿ ಡೇ ಯೂಸ್ ಮಾಡಲ್ಲ. ಏನ್ ಮಾಡ್ತೀವಿ ಅಂದ್ರೆ ಎಷ್ಟಾಗುತ್ತೆ ನೋಡ್ಬಿಟ್ಟು ಫುಲ್ ಪ್ಯಾಕಿಂಗ್ ಮಾಡಿ ಎಲ್ಲಾರ್ಗು ಕೊಟ್ಟಿ ಟೇಸ್ಟ್ ಮಾಡಿಸೋದು ಹೆಂಗಿರುತ್ತೆ ಹೇಳಿ. ಇದನ್ನ ಕಟ್ ಮಾಡಿ ಆಗಿದೆ. ಇಷ್ಟು ಮಾವಿನಕಾಯಿ ಇಷ್ಟೊಂದು ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಜಾಸ್ತಿ ಆಗಿದೆ. ಇವಾಗ ಆಗ್ತದೆ ಇದು ಹಂಗೆ ಇಲ್ಲಮ್ಮ. ಇದು ಹಂಗೆ ಆಗ್ತಿದ್ದಾರೆ. ಚೆನ್ನಾಗಿರುತ್ತೆ, ನಾನೇ ತಿಂತೀನಿ. ಅಮ್ಮನೇ ತಿಂತಾರಂತೆ, ಬೇರೆ ಯಾರಿಗೂ ಕೊಡಲ್ಲ. ಅದನ್ನ ಮಾತ್ರ ತಿಕ್ಕೊಬಿಡ್ತಾರೆ. ಎಷ್ಟು ಇದೊಂದು 1 kg ನಮ್ಮ 1 kg ಇರ್ಬೋದಾ ಉಪ್ಪಿನಕಾಯಿ? ವೇಟ್ ಚೆಕ್ ಮಾಡುವ. ಜಾಸ್ತಿ ಇದೆ. ಸೊ ಗೈಸ್, ಇವಾಗ ಈ ಮಾವಿನಕಾಯಿ ಎಲ್ಲ ಕಟ್ ಆದ್ಮೇಲೆ ಇವಾಗ ಏನೇನು ಹಾಕೋಬೇಕಂತ ಹೇಳ್ತೀವಿ. ಉಪ್ಪು ಹಾಕ್ತೀನಿ, 2 ಇಡಿ ಉಪ್ಪು ಹಾಕ್ಬಿಡ್ತೀನಿ. ಹಾಕ್ಬಿಡ್ತೀರಾ? ಫಸ್ಟ್ ಉಪ್ಪು ಹಾಕ್ತಿದ್ದಾರೆ. ಕಲ್ಲುಪ್ಪೆ ಹಾಕ್ಬೇಕಾ? ಕಲ್ಲುಪ್ಪೆ. ಪೌಡರ್ ಉಪ್ಪು ಬೇಡ ಅಂತೀರಾ? ಏನ್ ಡಿಫ್ರೆನ್ಸ್ ಕಲ್ಲುಪ್ಪುಗೆ ಮತ್ತೆ ಪೌಡರ್ ಉಪ್ಪಿಗೆ? ಉಪ್ಪಿನಕಾಯಿ ಸಾಮಾನ್ಯ ಎಲ್ಲ ಇದಕ್ಕೂ ಕಲ್ಲುಪ್ಪೆನೇ ಇದಿರುತ್ತೆ, ಚೆನ್ನಾಗಿರುತ್ತೆ. ಅವಾಗೆಲ್ಲ ನೀವು ಕಲ್ಲುಪ್ಪೆ ಜಾಸ್ತಿ, ಇವಾಗೆಲ್ಲ ಜಾಸ್ತಿ ಕಲ್ಲುಪ್ಪು ಇಟ್ಕೊಳ್ಳಲ್ಲ, ಪೌಡರ್ ಅಂತ ಅನ್ಕೊಳ್ಳೋದು. ಬಟ್ ಇವಾಗ ಯಾರು ಜಾಸ್ತಿ ಕಲ್ಲುಪ್ಪು ಯೂಸ್ ಮಾಡಲ್ಲ. ಮಿಕ್ಸ್ ಆಗ್ಬೇಕು. ಪ್ಲಾಸ್ಟಿಕ್ ಅಲ್ಲಿ ಮಾತ್ರ ಹಾಕಕ್ ಹೋಗ್ಬೇಡಿ. ಬೇಕಾದ್ರೆ ಎಲ್ಲ ಆದ್ಮೇಲೆ ಬೇಕಾದ್ರೆ ಪ್ಲಾಸ್ಟಿಕ್ ಬಿಸಿ ಎಣ್ಣೆ ಬೇರೆ ಹಾಕ್ತಿವಲ್ವ ಒಗ್ಗರಣೆಗೆ ಹಾಕ್ಬಿಟ್ಟು, ಅವಾಗ ಏನಾಗುತ್ತೆ ಪ್ಲಾಸ್ಟಿಕ್ ಸುಟ್ಟೋಗುತ್ತೆ. ಸೊ ಈ ತರದ್ದು ಇಲ್ಲ ಅಂತಂದ್ರೆ ಸಿಲ್ವರ್, ಕಾಪರ್ ಆ ತರದ್ದಾದ್ರೂ ಪರವಾಗಿಲ್ಲ, ಕಾಪರ್ ಬಾಟಮ್ದಾದ್ರೂ. ಬಟ್ ಪ್ಲಾಸ್ಟಿಕ್ ಅಲ್ಲಿ ಹಾಕಕ್ ಹೋಗ್ಬೇಡ್ರಿ. ಸಾಸಿವೆ ಒಂದು 100 ಗ್ರಾಮ್ ಅಷ್ಟು ಸಾಸಿವೆ ಇದೆ. ಆಮೇಲೆ ಒಂದ್ 25 ಗ್ರಾಮ್ ಮೆಂತ್ಯ ಜಾಸ್ತಿ ಹಾಕ್ಬಿಡ್ರಿ. ಅಂದ್ರೆ ಜಾಸ್ತಿ ಇದ್ರೆ ಪರವಾಗಿಲ್ಲ ಇದಕ್ಕೆ, ಬಟ್ ಇದಕ್ಕೆ ಒಂದು ದೊಡ್ಡ ಟೇಬಲ್ ಸ್ಪೂನ್ 1 ಸ್ಪೂನ್ ಹಾಕಿದ್ದೀನಿ, ಸಾಕು ಮೆಂತ್ಯ ಅಷ್ಟು. ಕಟ್ಟಿಂಗು ಉಪ್ಪು ಎಲ್ಲ ಹಾಕ್ಮೇಲೆ ಇವಾಗ ಒಂಚೂರು ಫ್ರೈ ಮಾಡ್ಕೊಳ್ಳೋದು. ಫ್ರೈ ಮಾಡಿ ಪೌಡರ್ ಮಾಡ್ಬೇಕು. ಫ್ರೈ ಮಾಡಿ ಪೌಡರ್ ಮಾಡಿ ಹಾಕದ. ನೋಡಿ ಗೈಸ್, ಉಪ್ಪಿನಕಾಯಿಗೆ ಇದು ಮೇನ್, ಪೌಡರ್ ಮಾಡಿ ಹಾಕೋದೇ ಇಂಪಾರ್ಟೆಂಟ್. ಬೇಕಾಗಿರೋದು ಬರೀ ಖಾರದ ಪುಡಿ, ಅರ್ಶಿನ ಅದೆಲ್ಲ ಹಂಗೆ ತಿನ್ಬೋದು. ಜಸ್ಟ್ ಅದು ಟಕ್ ಅಂತ ಇನ್ಸ್ಟೆಂಟ್ ಆಗಿ ಮಾಡ್ಬೋದು. ಈ ಮದ್ವೆ ಮನೆಗಳೆಲ್ಲ ಮಾಡ್ತಾರಲ್ಲ, ಎಲೆ ಮೇಲೆ ಎಲೆ ತುದಿ ಆತರ ಆಗ್ಬಿಡುತ್ತೆ. ಇದೊಂಚೂರಿ ಮಾಡಿದ್ರೆ ಇದು ಸ್ಮೆಲ್ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಉಪ್ಪಿನಕಾಯಿಂದು ಘಮನೇ ಬೇರೆ ಇರುತ್ತೆ. ಈ ಉಪ್ಪಿನಕಾಯಿ ಈ ಪೌಡರ್ ಬೇರೆ ಎಂದಕ್ಕಾದ್ರೂ ಯೂಸ್ ಮಾಡ್ಬೋದಾ? ಅಂದ್ರೆ ಇಲ್ಲ, ಉಪ್ಪಿಗೆ ಯಾಕೆಂದ್ರೆ ಅದು ಮೆಂತ್ಯ ಹಾಕಿರ್ತೀವಿ, ಸಾಸಿವೆ ಹಾಕಿರ್ತೀವಲ್ವಾ, ಅದಕ್ಕೆ ಸರಿ. ಇದು ಮತ್ತೆ ಇಷ್ಟೇ, ಇದೆರಡು ಮೇನ್ ಇಂಪಾರ್ಟೆಂಟ್. ಇದೆರಡು ಫ್ರೈ ಮಾಡಿ ಪೌಡರ್ ಮಾಡಿ ಹಾಕೋಬೇಕು. ಇವಾಗ ಈ ಪ್ಯಾನಲ್ ಮಾಡ್ತಾ ಇದೀವಿ, ಬಿಸಿ ಆಗ್ಲಿ. ಎಣ್ಣೆ ಏನ್ ಹಾಕೋದ್ ಬೇಡವಾ? ಹಾಗೆ ಇದು ಎಣ್ಣೆನೆ ಹಾಕ್ತಿಲ್ಲ, ಜಸ್ಟ್ ಬರೀ ಸಾಸಿವೆ ಸಣ್ಣ ಊರಿನಲ್ಲೇ ಹುರ್ಕೊಬೇಕು. ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೋಬೇಕಂತೆ. ಹಾಕ್ಲಾ ಇದು? ಸಾಸಿವೆ ಹಾಕ್ತಾ ಇದೀನಿ ಗೈಸ್. ತಟ್ಟೆಗೆ ಹಾಕೋ. ಅದಾದ್ಮೇಲೆ ಸಿಡಿದಿದೆ ನೋಡಿ, ನೋಡಿ ಹಿಂಗ ಹಾಕ್ಬೇಕು. ಫುಲ್ ಡ್ರೈ ರೋಸ್ಟ್ ತರ ಏನಾಗುತ್ತೆ, ಸಿಡಿಲಿಲ್ಲ, ಅದು ಉರಿಲಿಲ್ಲ ಅಂದ್ರೆ ಹಸಸ್ಕೋಸ್ಕರ ಅದೇ ಕಸರೆ ಬಂದ್ಬಿಡೋದು. ಇದೂ ಕಸರೆ ಬರುತ್ತಾ? ಕಸರೆ ಬಂದ್ಬಿಡುತ್ತೆ. ಅದು ಸಿಡಿತಿರ ಜಾಸ್ತಿ ಕಾಣಿಸ್ತಿಲ್ಲ ನಮಗ, ಸೌಂಡ್ ಅಲ್ಲಿ ಗೊತ್ತಾಗ್ತಿದೆ. ಚಿಕ್ಕದಿದೆಯಲ್ಲ, ಇಷ್ಟೇ ಸಿಡಿತೈತೆ. ಸಾಸಿವೆ ಸ್ಮೆಲ್ಲು. ಇವಾಗ ಇದನ್ನ ಹಾಕ್ತಾ ಇದೀವಿ ನೋಡಿ. ಮೆಂತಿ ಒಂಚೂರು ಬ್ರೌನಿಶ್ ಮಾಡಬೇಕು. ನೋಡಿ ಸ್ವಲ್ಪ ತಣ್ಣಗಾದ್ರೆ ನೋಡಿ ಎಣ್ಣೆ ಕಾಯಿಸ್ಕೊಂತೀನಿ. ಇದೆರಡು ಫ್ರೈ ಮಾಡಿ ಇವಾಗ ಒಂಚೂರು ತಣ್ಣಗಾಗ್ಬೇಕು.
ಎಣ್ಣೆ ಹಾಕ್ತೀನಿ ಇವಾಗ. ಎಣ್ಣೆ ಕಾಯಿಸ್ಕೊಳ್ಳೋಣ, ಆಮೇಲೆ Okay. ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕೋಣ. ಎಣ್ಣೆ ಇದ್ದಷ್ಟು ಉಪ್ಪಿನಕಾಯಿ ಗಾಡ್ ಅಷ್ಟೊಂದ್ ಎಣ್ಣೆನಾ? ಬೇಕು. ಗೈಸ್ ಎಣ್ಣೆ ಇದ್ರೇನೆ. ಅಷ್ಟೊಂದ್ ಎಣ್ಣೆ ಗೈಸ್. ಅಂದ್ರೆ ಅಷ್ಟು ಕೆಜಿಗೆ ಮಾವಿನಕಾಯಿ ಬೇಕು. 1 kg ಮಾವಿನಕಾಯಿಗೆ 200 ಗ್ರಾಮ್ ಆದ್ರೂ ಎಣ್ಣೆ ಬೇಕು. 200 ಗ್ರಾಮ್ ಅಷ್ಟು ಹಾಕಿದ್ದೀನಿ. ಇನ್ನೊಂಚೂರು ಕಮ್ಮಿ ಮಾಡ್ಲಾ? ಕಮ್ಮಿ ಮಾಡ್ಬಿಡಿ ಅಮ್ಮ. ಎಣ್ಣೆ ಬೇಡ ಗೈಸ್, ನಂಗೆ ಎಣ್ಣೆ ನೋಡಿದ್ರೆ ಬೇಡ ಅಂತಂದ್ರೆ ಉಪ್ಪಿನಕಾಯಿ ಮೇಲೆ ಇರೋಲ್ವಲ್ಲ ಚೆನ್ನಾಗಿ, ಅದಕ್ಕೆ ಬಿಡು ಹೋಗ್ಲಿ, ಆಮೇಲೆ ಹಾಕೋಣ. ಒಗ್ಗರಣೆ ಒಂದು ಸ್ವಲ್ಪ ಹಾಕ್ತೀನಿ. ಓಕೆ ಗೈಸ್, ಏನೇ ಇದ್ರು ಟೇಸ್ಟಿಗೆ ಎಣ್ಣೆ ಬೇಕೇ ಬೇಕು ಗೈಸ್. ನಾವು ಉಪ್ಪಿನಕಾಯಿಗೆ ಎಣ್ಣೆ ಇರ್ಲೇಬೇಕು. ಪುಡಿ ಮಾಡ್ತಾ ಇದಾರೆ ಗೈಸ್ ಅದನ್ನ. ಸ್ಮೆಲ್ಲು ಮಾತ್ರ ಸಗದಾಗಿದೆ. ಸಗದಾಗಿದೆ ಸ್ಮೆಲ್ಲು. ನೀವು ಒಂದ್ಸತಿ ಟ್ರೈ ಮಾಡಿ. ಇದು ಆ ಪೌಡರು ಟೇಸ್ಟೇ ಒಂಥರ ಇದೆ. ಇದು ನೀವು ನೆಂಚ್ಕೊಳಕ್ ಏನು ಚಪಾತಿ ಜೊತೆ ಎಲ್ಲ ತಿನ್ಬೋದು. ಇದೆಲ್ಲ ಚೆನ್ನಾಗಿರಲ್ಲ, ಕಸರೆ ಬಂದ್ಬಿಡುತ್ತೆ. ಪಲ್ಯಗಳಿಗೆಲ್ಲ ಹಾಕಿದ್ರೆ ಮೆಂತೆ ಹಾಕಿ ತುಂಬಾ ಕಷ್ಟ ಅಲ್ವಾ, ಅದಕ್ಕೆ. ಓಕೆ, ಇದನ್ನ ಟೇಸ್ಟ್ ಮಾಡ್ತೀನಿ, ನೋಡೋಣ. ಸುಮ್ಮನೆ ಲಿಕ್ ಮಾಡಾಕ್ತೀನಿ. ನೋಡಿ ಆಗ್ಲೇ ನೀರ್ ಬಿಟ್ಕೊಂತ, ಆಗ್ಲೇ ನೀರ್ ಬಿಟ್ಕೊಂತ ಇದೆ. ಗೈಸ್ ಹೆವಿ ಕಸ್ರೆ. ನೋಡಕ್ಕೆ ಸ್ಮೆಲ್ ನನಗೆ ಏನಕ್ಕೆ ತಿನ್ಬೇಕಂತ ಆ ಸ್ಮೆಲ್ ಬಂತಲ್ಲಮ್ಮ, ಅಂತ ಸ್ಮೆಲ್ ಬಂತು. ಟೇಸ್ಟ್ ಮಾಡೋಣ ಅಂತ ಒಂದು ಹೆವಿ ಕಸ್ರೆ. ಇವಾಗ ಹಾಕ್ತಾ ಇದ್ದೀನಿ. ನೋಡಿ ಗೈಸ್ ಹೆಂಗಿದೆ. ಇವಾಗ ಇದು ಚಿಲ್ಲಿ ಪೌಡರ್ ಮತ್ತೆ ಟರ್ಮರಿಕ್ ಪೌಡರ್, ಅರ್ಶಿನ ಮತ್ತೆ ಎಷ್ಟು, ಒಂದು ಹಾಫ್ ಸ್ಪೂನಾ? ಹಾಫ್ ಸ್ಪೂನ್ ಇಂಗು ಗೈಸ್. ಇವಾಗ ಎಣ್ಣೆ ಬಿಸಿ ಆಗಿದೆ, ದೂರ ಹೋಗಿ. ಕುದೀತಿದೆ. ಇವಾಗ ಮಿಕ್ಸಿಂಗ್. ನಾನ್ ಮಾಡೋದು ಹಿಂಗೇನೆ, ನೀವೆಲ್ಲ ಯಾರು ಹಿಂಗ್ ಮಾಡ್ತೀರಾ ಸ್ವಲ್ಪ ಹೇಳಿ. ಉಪ್ಪಿನಕಾಯಿ ನನ್ ಮೆಥಡ್ ಇದೆ. ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ನೋಡಿ, ನಾನ್ ಸಪರೇಟ್ ಆಗಿ ಇಟ್ಕೊಂಡಿದ್ದೀನಿ, ನಾನ್ ತಿಂತೀನಿ ಇದು. ಇನ್ನು ಇಳಿಬೇಕು ಉಪ್ಪು ಖಾರ. ಸಕ್ಕತ್ತಾಗಿದೆ. ಒಂದ್ 2-3 ದಿನ ನಾನ್ ತಿನ್ನಲ್ಲ, ಎದೆ ಹೊಲಿತೀನಿ. ಉಪ್ಪು ಖಾರ ಉಳಿ ನಂಗೆ. ನೋಡು, ಅಷ್ಟು ಎಣ್ಣೆ ಹಾಕಿದ್ರು ಅದು ಎಣ್ಣೆ ಇಲ್ಲ. ಗೈಸ್ ಇವಾಗ ಇಷ್ಟು ಪ್ರೊಸೀಜರ್ ಆಗಿದೆ. ಇಷ್ಟು ಇದಾದ್ಮೇಲೆ ಇನ್ನೊಂದು ಲಾಸ್ಟ್ ಪ್ರೊಸೀಜರ್ ಏನಂದ್ರೆ ಸಾಸಿವೆ ಒಗ್ಗರಣೆ. ಎಣ್ಣೆ ಮತ್ತೆ ಬಾಯ್ಲ್ ಮಾಡಿ ಬಿಸಿ ಮಾಡಿಸಿ ಒಂಚೂರು ನೋಡಿ, ಮತ್ತೆ ಇದ್ರ ಮೇಲೆ ಸಾಸಿವೆ ಕಾಣಿಸ್ಲಿ ಅನ್ನೋ ತರ ಸಾಸಿವೆ ಮೆಂತೆ ಪೌಡರ್ ಮಾಡ್ಕೊಂಡು ಹಾಕಿದ್ ಮಿಕ್ಸ್ ಮಾಡಿದ್ದು. ಅದಾದ್ಮೇಲೆ ಎಣ್ಣೆಲಿ ಬರೀ ಸಾಸಿವೆ ಹಾಕಿ ಆಯಿಲ್ ಹಾಕಿ ಮಿಕ್ಸ್ ಮಾಡೋದು. ಇವಾಗ ಇಷ್ಟು ಸಕ್ಕತ್ತಾಗಿದೆ ಗೈಸ್. ಮೊಸರನ್ನಗೆ ಇದನ್ನ ತಿಂದ್ರೆ ಇದನ್ನೇ ತಿನ್ಬಿಟ್ಟು ಚೆನ್ನಾಗಿರುತ್ತೆ. ಇವಾಗ ಇದಂದ್ರೆ ಹಿಂಗೆ ಚೆನ್ನಾಗಿದೆ. ಇನ್ಸ್ಟೆಂಟ್ ಪಟ್ಟಂತೆ ಮನೆಗೆ ಯಾರನ್ನ ಬಂದ್ರು, ಒಂದ್ 10 ಜನ ಊಟಕ್ಕೆ, ಒಂದ್ 20 ಜನಕ್ಕೆ ಊಟಕ್ಕೆ ಇಟ್ಕೊಂಡ್ವಿ, ಅದೇ ಉಪ್ಪಿನಕಾಯಿ ತರಬೇಕು ಆಗಲ್ಲ. ಒಂದ್ ಮಾವಿನಕಾಯಿ ಹೆಚ್ಕೊಂಡು ಇದಕ್ಕೊಂಚೂರು ಉಪ್ಪು ಖಾರ ಹಾಕಿ ತಿನ್ಬಿಟ್ಟು ಬಟ್ಕೊಂಡು 2 ಪ್ಲೇಸ್ ಹಾಕಿದ್ರು ಸಾಕು. ರೆಡಿ, ಅವರ್ ಉಪ್ಪಿನಕಾಯಿ ಇಸ್ ರೆಡಿ. ಹೋಮ್ ಮೇಡ್ ಉಪ್ಪಿನಕಾಯಿ. ಮತ್ತೆ ಇವಾಗ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ. ಎಲ್ಲದಕ್ಕೂ ಹಿಡಿಬೇಕಲ್ವಾ. ನೋಡಿ, ಅಷ್ಟು ಎಣ್ಣೆ ಹಾಕ್ರಿ, ಎಣ್ಣೆನೇ ಇಲ್ಲ ನೋಡಿ. ಇದನ್ನ ಒಂದು ಬಟ್ಟೆ ಕಟ್ಟಿ ಇಟ್ಬಿಟ್ಟು ಚೆನ್ನಾಗಿರುತ್ತೆ. ಒಂದು ಇದ್ರಲ್ಲಿ ಪ್ಲಾಸ್ಟಿಕ್ ರಲ್ಲೋ ಅಥವಾ ಗಾಜಿನದ್ರಲ್ಲೋ. ಬಟ್ ಇವಾಗ ಸದ್ಯಕ್ಕೆ ಇದ್ರಲ್ಲೇ ಇರ್ಲಿ. ಆಮೇಲೆ ಇನ್ನೊಂದೇನಂದ್ರೆ ಇದ್ರ ವಿಶೇಷತೆ, ಕೈ ಹಾಕ್ಬಾರ್ದು. ಆಮೇಲೆ ಅಂಟು ಮುಂಟು ಆದ್ರೆ ಮುಟ್ಟಬಾರ್ದು. ಉಪ್ಪಿನಕಾಯಿ ಆಗ್ಲಿ, ಖಾರದ ಪುಡಿ ಆಗ್ಲಿ, ಯಾವ್ದೂನು ಅದೇನಾಗುತ್ತೆ, ಹುಳ ಬಿದ್ದೋಗುತ್ತೆ. ಇವಾಗ ನೀರು ಹಾಕೊಂಡು ಇವಾಗ ಹಿಂಗೆ ಕೈ ಹಾಕೊಂಡು ಹಾಕ್ಬಾರ್ದು. ಸುಮ್ನೆ ಅದು ಚೆನ್ನಾಗಿದ್ದು ಹಾಳಾಗ್ಬಿಡುತ್ತಂತೆ. ಇದು ಸ್ವಲ್ಪ ಇವತ್ತು ಇದ್ರಲ್ಲೇ ಇರ್ಲಿ, ನಾಳೆ ತಣ್ಣಗಾದ್ಮೇಲೆ ಅದನ್ನ ಬೇರೆದ್ರಲ್ಲಿ ಹಾಕೋಣ. ಸೊ ಫೈನಲಿ ಡನ್, ಹೋಮ್ ಮೇಡ್ ಮಾವಿನಕಾಯಿ ಉಪ್ಪಿನಕಾಯಿ. ಉಪ್ಪಿನಕಾಯಿ. ಸೊ ನೀವು ಈ ತರ ಮಾವಿನಕಾಯಿ ಒಂದೇ ಅಲ್ಲ, ನೆಲ್ಲಿಕಾಯಿ ಹಾಕೋಬಹುದು, ಬೇರೆ ಯಾವ ತರ ಆದ್ರೂ ಮಿಕ್ಸ್ಡ್ ಆದ್ರೂ ಹಾಕೋಬಹುದು. ಒಟ್ನಲ್ಲಿ ಉಪ್ಪಿನಕಾಯಿ ಹಿಂಗೆ ಮಾಡೋದು ಗೈಸ್. ನಮ್ಮಲ್ಲಿ ಹಿಂಗೆ ಮಾಡಿದೀವಿ.
ನೀವು ನಿಮ್ಮ ಮನೇಲಿ ಈ ತರ ಮಾಡಿದ್ರೆ ಕಮೆಂಟ್ ಮಾಡಿಲ್ಲ ಅಂದ್ರೆ ಅಫ್ಕೋರ್ಸ್ ಇದನ್ನ ನೋಡ್ಬಿಟ್ಟು ಟ್ರೈ ಮಾಡಿ. ಟೇಸ್ಟಿ ಆಗಿದೆ. ಉಪ್ಪಿನಕಾಯಿ ಇಷ್ಟಪಡೋ ಡೈಲಿ ತಿನ್ನೋರು ಎಲ್ಲಾ ಫುಡ್ಗೂ ಉಪ್ಪಿನಕಾಯಿ ಬೇಕು ಅಂತಾರೆ. ಯಾವ್ದೇ ಫಂಕ್ಷನ್ ಹಬ್ಬಗಳು ಎಲೆಲಂತೂ ಉಪ್ಪಿನಕಾಯಿ ಮಾಡೇ ಮಾಡ್ತಾರೆ. ಹೌದು, ಎಲೆ ಊಟ ಅಂದ್ರೆ ನಾರ್ಮಲಿ ವೆಜಿಟೇರಿಯನ್ಸ್ ಎಲೆ ಊಟಕ್ಕೆ ಉಪ್ಪಿನಕಾಯಿ ಇರ್ಲೇಬೇಕು. ಸೊ ಆಲ್ಮೋಸ್ಟ್ ನಿಮ್ಮ ಮನೇಲಿ ಏನಾದ್ರು ಹಬ್ಬಗಳಿಗೆಲ್ಲ ಬೇಕು ಅಂದ್ರೂ ಉಪ್ಪಿನಕಾಯಿ ಮಾಡ್ಕೊಳ್ಳೇಬೇಕು. ಸೊ ನೀವು ಈ ತರ ಟ್ರೈ ಮಾಡಿ. ಇದನ್ನ ನಾನು ನಮ್ಮ ಅಕ್ಕ ಹತ್ರ ಕಲ್ತಿದ್ದು. ನಮ್ಮ ಅಕ್ಕ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವ್ರು ಅದೇ ಮಿಕ್ಸೆಡ್ ಉಪ್ಪಿನಕಾಯಿ ಹೇಳಿದ್ನಲ್ಲ, ಮಾಕ್ಲಿ ಬೇರು ಅದೆಲ್ಲ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು. ಅವರಿಂದ ನಾನು ಕಲ್ತಿ ನಿಮಗೆ ಹೇಳ್ತಾ ಇರೋದು. ಸೊ ನಾನು ಇವತ್ತು ಕಲ್ತೆ ಗೈಸ್. ನನಗೆ ಉಪ್ಪಿನಕಾಯಿ ನೆಕ್ಸ್ಟ್ ಇವಾಗ ನನಗೆ ಗೊತ್ತಾಗೋಯ್ತು ಇಷ್ಟು ಈಸಿನಾ ಅಂತ. ಬಟ್ ಸಕ್ಕದಾಗಿದೆ. ಟೇಸ್ಟ್ ಮಾಡಿ, ನೀವು ಮಾಡ್ಬಿಟ್ಟು ಮನೇಲಿ ಟೇಸ್ಟ್ ಮಾಡಿ. ಕ್ಲೋಸ್ ಮಾಡಿ ಒಂದಿನ ಇಡ್ಬೇಕಮ್ಮ. ಇವತ್ತಿಟ್ಟು ನಾಳೆ ಇದು ಕ್ಲೋಸ್ ಮಾಡಿ ಒಂದು ಪ್ಲೇಟ್ ಇಟ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡಿ ಒಂದ್ ಕಡೆ. ಸೊ ನಾಳೆ ಬೇಕಂದ್ರೆ ನಾವು ಪ್ಯಾಕಿಂಗ್ ಮಾಡೋ ಟೈಮಲ್ಲಿ ಬೇಕಂದ್ರೆ ಒಂದ್ ಬ್ಲಾಗ್ ಮಾಡಿ ತೋರಿಸ್ತೀನಿ ನಾನು ಅದನ್ನ. ಯಾವಾಗಾದ್ರೂ ನೆಕ್ಸ್ಟ್ ನಾವು ಪ್ಯಾಕ್ ಮಾಡಿ ಕೊಡ್ತೀವಲ್ಲ ಅವಾಗ ಬೇಕಂದ್ರೆ ನಾನು ಇಲ್ಲ ಇರ್ಲಿ ಬಿಡಿ. ಬೇಗ ಕುಕಿಂಗ್ ಬ್ಲಾಗ್ಸ್ ನೋಡಿ ಗೈಸ್. ಎಲ್ಲಾ ಬ್ಲಾಗ್ಸ್ ಇಂಪಾರ್ಟೆಂಟ್. ಸ್ವಲ್ಪ ಮುಂದೆ ಅಲ್ಲ, ಕುಕಿಂಗ್ ಬ್ಲಾಗ್ಸ್ ಅಂದ್ರೆ ಏನಕ್ಕೆ ಕುಕಿಂಗ್ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ ಅಂದ್ರೆ ದಿನ ಇರೋದೇ ಕುಕಿಂಗ್ ಗೈಸ್. ಊಟ ಇಲ್ಲದೆ ಜೀವನ ಇಲ್ಲ. ಕರೆಕ್ಟ್ ಅಲ್ವಾ? ಊಟ ಇಲ್ಲದೆ ಜೀವನ. ನಮ್ಮ ಅತ್ತೆಗೆ ಅದು ಪ್ಯಾಷನ್. ನನಗೂ ಕುಕಿಂಗ್, ನಾನ್ ಬ್ಲಾಗ್ ಶುರು ಮಾಡಿದೆ ಕುಕಿಂಗ್ ಇಂದ. ಸೊ ನನ್ಗೆ ಅದೊಂದಿತ್ತು, ನಾನು ಕುಕಿಂಗ್ ಬ್ಲಾಗ್ಸ್ ಮಾಡ್ದೆ ಬಿಡಬಾರ್ದು ಅಂತ ಅಷ್ಟೇ. ಆಮೇಲೆ ಹಿಂಗ ಔಟ್ ಸೈಡ್ ಎಲ್ಲ ಹೋದ್ರೆ ಟ್ರಾವೆಲ್ ಬ್ಲಾಗ್, ಫುಡ್ ಎಲ್ಲ ಮಾಡೇ ಮಾಡ್ತೀವಿ. ಸೊ ಕೀಪ್ ವಾಚಿಂಗ್. ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇನ್ನೇನ್ ಬೇಕು ಅಂತ ಹೇಳಿ. ನೆಕ್ಸ್ಟ್ ಯಾವ ತರ ಫುಡ್ ಬೇಕು ಅಂತ ಕಮೆಂಟ್ ಮಾಡಿ. ನಮಸ್ತೆ, ಬಾಯ್.